ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇ 6ರಿಂದ ಈ 3 ರಾಶಿಗೆ ಶುಕ್ರ ದೆಸೆ ಕೈ ಹಿಡಿಯಲಿದೆ ಭಾರೀ ಅದೃಷ್ಟ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಸಂತೋಷ ಮತ್ತು ಸಮೃದ್ಧಿಯನ್ನ ನೀಡುವ ಶುಕ್ರನ ಈ ನಕ್ಷತ್ರ ಪುಂಜ ಮಂಗಳವಾರದಂದು ಆರಂಭವಾಗಿ ಬರೋಬ್ಬರಿ 3 ರಾಶಿಗೆ 3 ವರ್ಷ ಇರಲಿದೆ. ಹಾಗಾದ್ರೆ ಲಾಭವನ್ನ ಅದೃಷ್ಟವನ್ನ ಪಡ್ಕೊಳ್ತಾ ಇರುವಂತ ಅದೃಷ್ಟವಂತ ಆ 3 ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು ವೀಕ್ಷಕರೇ, ಇನ್ನು ಮುಂದೆ ಈ 3 ರಾಶಿಗಳ ಜನರ ಅದೃಷ್ಟವನ್ನ ಬದಲಾಯಿಸುತ್ತಿದ್ದಾನೆ ಶುಕ್ರದೇವ. ಇವರ ಆದಾಯದಲ್ಲಿ ಹೆಚ್ಚಳ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳಿದೆ. ಸಾಕ್ಷಾತ್ ಲಕ್ಷ್ಮಿ ಮತ್ತು ಕುಬೇರ ದೇವನ ಆಶೀರ್ವಾದ ಈ ಲಕ್ಕಿ ರಾಶಿಗಳ ಮೇಲೆ ಇವೆ. ಹಾಗಾದ್ರೆ ಏನೆಲ್ಲ ಅದೃಷ್ಟ ಇವರಲ್ಲಿ ಬರ್ತಾ ಇದೆ ಅಂತ ನೋಡೋಣ. ಶುಕ್ರನು ನಿಮ್ಮ ರಾಶಿಯಿಂದ ಆದಾಯ ಮತ್ತು ಲಾಭದ ಸ್ಥಳಕ್ಕೆ ಸಾಗುತ್ತಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ದುಪ್ಪಟ್ಟಾಗಬಹುದು ಅಥವಾ ಅದಕ್ಕೂ ಜಾಸ್ತಿ ಆಗಬಹುದು. ಇದರೊಂದಿಗೆ ಹೊಸ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗತ್ತೆ. ಈ ಸಮಯದಲ್ಲಿ ನಿಮ್ಮ ಸಾಮಾಜಿಕ ವಲಯ ಹೆಚ್ಚಾಗಲಿದ್ದು ಪ್ರಶಂಸೆ, ಕೀರ್ತಿಯ ಜೊತೆಗೆ ದುಡ್ಡು ಕೂಡ ಬರಲಿದೆ. ಹೊಸ ಸ್ನೇಹಿತರು ಅಥವಾ ಹೊಸ ಸಂಪರ್ಕಗಳಿಂದ ಅನೇಕ ಪ್ರಯೋಜನಗಳನ್ನ ಪಡೆದುಕೊಳ್ತೀರಿ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಯಶಸ್ಸನ್ನ ಕೂಡ ಪಡೆದುಕೊಳ್ತೀರಿ. ಇನ್ನು ನೀವು ಎಂದೂ ಹೂಡಿದ ಷೇರು ಮಾರುಕಟ್ಟೆ ಕೂಡ ಲಾಭದ ಮುಖೇನ ಸಂಚರಿಸುತ್ತೆ. ಜೊತೆಗೆ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗತ್ತೆ. ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಉಳಿಯುತ್ತದೆ. ಹಣಕಾಸಿನ ಯೋಜನೆಗಳು ಯಶಸ್ವಿಯಾಗತ್ವೆ. ಕಲಾತ್ಮಕ ಕ್ಷೇತ್ರಗಳಲ್ಲಿ ಖ್ಯಾತಿಯ ಜೊತೆಗೆ ಗೌರವದ ಜೊತೆಗೆ ಹಣವನ್ನು ಕೂಡ ಸಂಪಾದನೆ ಮಾಡುವಿರಿ. ರಾಶಿ ಶುಕ್ರನು ನಕ್ಷತ್ರ ಪುಂಜದಲ್ಲಿನ ಬದಲಾವಣೆಯಿಂದ ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲೇ ಉಳಿಯೋದ್ರ ಜೊತೆಗೆ ಅನೇಕ ಲಾಭವನ್ನ ಕೂಡ ಪಡೆದುಕೊಳ್ತೀರಿ. ನಿಮ್ಮ ಹಿರಿಯರು ಅಂದರೆ ನಿಮ್ಮ ಪೂರ್ವಜರ ಆಸ್ತಿಯು ಕೂಡ ನಿಮ್ಮ ಪಾಲಾಗತ್ತೆ. ಕೋರ್ಟ್ನಲ್ಲಿರುವ ಕೇಸುಗಳು ಕೂಡ ನಿಮ್ಮ ಪಾಲಾಗತ್ತೆ. ಜೊತೆಗೆ ಅನಿರೀಕ್ಷಿತ ಆದಾಯವು ಕೂಡ ನಿಮ್ಮ ಮನೆಯ ಬಾಗಿಲಿಗೆ ಬರಲಿದೆ. ಇವೆಲ್ಲದರ ಜೊತೆಗೆ ಬಹುಕಾಲದಿಂದ ಆಸೆ ಪಟ್ಕೊಂಡಿದ್ದಂಥ ನಿಮ್ಮ ಆಸೆಗಳು ಕೂಡ ಕೇವಲ 3 ವಾರದಲ್ಲಿ ನೆರವೇರುವಂತಹ ಸಾಧ್ಯತೆಗಳಿದೆ. ಸಾಕ್ಷಾತ್ ಲಕ್ಷ್ಮೀ ದೇವ ಹಾಗೂ ಕುಬೇರನ ಆಶೀರ್ವಾದ ಈ ಮಂಗಳವಾರದಿಂದ ನಿಮ್ಮ ಮೇಲೆ ಇರಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ತಾ ಇರುವಂತಹ ಆ ಅದೃಷ್ಟವಂತ 3 ರಾಶಿಗಳು ಯಾವುವೆಂದರೆ ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.